ವೆಲ್ಕಮ್ ಟು ಶಾಲಾ ಶಿಕ್ಷಣ. ಸ್ನೇಹಿತರೆ, ಈ ವಿಡಿಯೋದಲ್ಲಿ SATS LBNಲ್ಲಿ ಶಿಕ್ಷಕರು ಲಾಗಿನ್ ಆಗಿ 2026-27ನೇ ಸಾಲಿನ ಸೇತುಬಂಧ ಪೂರ್ವ ಪರೀಕ್ಷೆ ಹಾಗೂ ಸಾಫಲ್ಯ ಪರೀಕ್ಷೆಗಳ ಗ್ರೇಡ್ಗಳನ್ನು, ವಿದ್ಯಾರ್ಥಿಗಳ ಗ್ರೇಡ್ಗಳನ್ನು ಹೇಗೆ ನಾವು ಈ ಒಂದು SATS ಅಲ್ಲಿ ಎಂಟ್ರಿ ಮಾಡುವುದು ಎನ್ನುವುದನ್ನು ನೋಡೋಣ. ಸ್ನೇಹಿತರೆ, ಮೊದಲಿಗೆ ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ನ ಯಾವುದಾದ್ರೂ ಬ್ರೌಸರ್ ಮೂಲಕ ನೀವು LBA ಅಂತೇಳಿ ಟೈಪ್ ಮಾಡಿ, LBA ಲಾಗಿನ್ ಅಂತೇಳಿ ಟೈಪ್ ಮಾಡಿ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಸೈನ್ ಇನ್ ಅಂತೇಳಿ ಇರ್ತದೆ. ಡಿಪಾರ್ಟ್ಮೆಂಟ್ ಆಫ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಅಂತಿದೆಯಲ್ಲ, ಇಲ್ಲಿ ನಾವು ನೋಡ್ಬೋದು ಸೈನ್ ಇನ್ ಅಂತೇಳಿದೆ. ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಂತರ ನಾವಿಲ್ಲಿ ನೋಡ್ಬೋದು ಇದು ಲಾಗಿನ್ ಪೇಜ್. ಇದು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತೇಳಿ ಟೀಚರ್ ಅಂತೇಳಿದೆ. ಇಲ್ಲಿ ಸಾಕಷ್ಟು ಆಪ್ಷನ್ ಇದೆ. ಟೀಚರ್ ಅಂತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಯೂಸರ್ ನೇಮ್ ಅಂತೇಳಿದೆ. ನಿಮ್ಮ KGID ನಂಬರ್ನ ಇಲ್ಲಿ ಎಂಟ್ರಿ ಮಾಡಿ OTPಯನ್ನು ಪಡ್ಕೊಳ್ಳಿ. ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ OTPಯನ್ನು ಕಳಿಸಲಾಗ್ತದೆ. ಆ OTPಯನ್ನು ಎಂಟರ್ ಮಾಡಿ ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿ. ನಾವಿಲ್ಲಿ ನೋಡ್ಬೋದು ನಾವೀಗ ಲಾಗಿನ್ ಆಗಿದ್ದೇವೆ. ನಮ್ಮ ಶಿಕ್ಷಕರ ಹೆಸರಿದೆ, ಪ್ರತಿಯೊಂದು ಮಾಹಿತಿ ಇದೆ. ಮೊಬೈಲ್ನಲ್ಲಾದರೆ ಈ ರೀತಿ ಮೊಬೈಲ್ ವ್ಯೂ ಇದ್ದಾಗ ಮೇಲ್ಭಾಗದಲ್ಲಿ ಒಂದು 3 ಗೆರೆಗಳಿದೆಯಲ್ಲ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನಾವಿಲ್ಲಿ ನೋಡ್ಬೋದು LB ಇದೆ, ಅಸೆಸ್ಮೆಂಟ್ ಎಂಟ್ರಿ ರಿಪೋರ್ಟ್ ಇದೆ, ಬ್ರಿಡ್ಜ್ ಕೋರ್ಸ್ ಅಂತೇಳಿದೆ. ಓಕೆ, ಬ್ರಿಡ್ಜ್ ಕೋರ್ಸ್ ಅಂತಿದೆಯಲ್ಲ, ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಪುನಃ ಇಲ್ಲಿ ಪಕ್ಕದಲ್ಲಿ ಟ್ಯಾಪ್ ಮಾಡಿ ಮೊಬೈಲ್ನಲ್ಲಾದರೆ. ಓಕೆ, ನೆಕ್ಸ್ಟು ಕಂಪ್ಯೂಟರ್ನಲ್ಲಾದರೆ ಸಂಪೂರ್ಣವಾಗಿ ಸ್ಕ್ರೀನ್ ಕಾಣಿಸ್ತದೆ. ಓಕೆ ಸ್ನೇಹಿತರೆ, ನಾವಿಲ್ಲಿ ನೋಡ್ಬೋದು ನಮ್ಮ ಹೆಸರಿದೆ, ಹಾಗೆಯೇ ಬ್ರಿಡ್ಜ್ ಕೋರ್ಸ್ ಅಂತಿದೆ, ಸ್ಕೂಲ್ ನೇಮ್ ಇದೆ, ಪ್ರತಿಯೊಂದು ಮಾಹಿತಿ ಇದೆ. ಓಕೆ, ಇಲ್ಲಿ ನಾವು ನೋಡ್ಬೋದು ಮೀಡಿಯಮ್ ಅಂತೇಳಿ ಕನ್ನಡ ಈಗಾಗಲೇ ಬಂದಿರ್ತದೆ. ಓಕೆ, 2 ಮೀಡಿಯಮ್ ಇದ್ದರೆ ನೀವು ಸೆಲೆಕ್ಟ್ ಮಾಡ್ಕೋಬೋದು, ಒಂದೇ ಮೀಡಿಯಮ್ ಇದ್ದರೆ ಅಲ್ಲಿ ಮೀಡಿಯಮ್ ಅಂತೇಳಿ ಬಂದಿರ್ತದೆ. ಓಕೆ, ಇಲ್ಲಿ ಕ್ಲಾಸನ್ನು ಕ್ಲಿಕ್ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ಉದಾಹರಣೆಗೆ 7th ಅಂತೇಳಿ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಲ್ಯಾಂಗ್ವೇಜ್ ಗ್ರೂಪನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ 1 to 5th ಆದರೆ KM KN ENG ಅಂತಿದೆಯಲ್ಲ, ಸೆಕೆಂಡ್ ಒನ್ ಕ್ಲಿಕ್ ಮಾಡ್ಕೋಬೇಕು. 6-7ನೇ ತರಗತಿಗೆ ಒಂದು ಫಸ್ಟ್ ಒನ್ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡ್ಕೋಬೇಕು. ನಂತರ ಸಬ್ಜೆಕ್ಟನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಈ ಒಂದು ಪ್ರೀ ಟೆಸ್ಟನ್ನು ನಾವು ಎಂಟ್ರಿ ಮಾಡ್ತಾ ಇದ್ದೀವಿ ಅಂದರೆ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಆ ಒಂದು ಡೇಟನ್ನು, ಪ್ರೀ ಟೆಸ್ಟನ್ನು ಯಾವಾಗ ಕಂಡಕ್ಟ್ ಮಾಡಿದ್ವು ಆ ಒಂದು ಡೇಟನ್ನು ಇಲ್ಲಿ ಕ್ಯಾಲೆಂಡರ್ ಮೂಲಕ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸರ್ಚ್ ಆಪ್ಷನನ್ನು ಕ್ಲಿಕ್ ಮಾಡಿ ನಂತರ ನಾವಿಲ್ಲಿ ಸ್ಕ್ರಾಲ್ ಮಾಡಿ ನೋಡ್ಬೋದು ವಿದ್ಯಾರ್ಥಿಗಳ ಹೆಸರು ಇಲ್ಲಿ ಬರ್ತದೆ. ಹಾಗೆಯೇ LOಗಳಿದೆ, ಆಲ್ LOs ಡೀಟೇಲ್ಸ್ ಇದೆ, ವಿದ್ಯಾರ್ಥಿಗಳ ನೇಮ್ ಇದೆ. ಹಾಗೆಯೇ ನಾವಿಲ್ಲಿ ಗಮನಿಸ್ಬೋದು LO1, LO2, LO3, LO4, LO5 ಈ ರೀತಿ LOಗಳು ಇಲ್ಲಿ ಡಿಸ್ಪ್ಲೇ ಆಗ್ತದೆ. ಹಾಗೆಯೇ ವ್ಯೂ ಆಲ್ LOs ಅಂತಿದೆಯಲ್ಲ, ಇದನ್ನು ಕ್ಲಿಕ್ ಮಾಡಿಕೊಂಡು ನಾವಿಲ್ಲಿ ನೋಡ್ಬೋದು LOಗಳು ಯಾವಿದೆ ಅಂತೇಳಿ. ನಂತರ ಇಲ್ಲಿ ಕ್ಲೋಸ್ ಬಟನ್ ಇದೆ, ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು LOಗಳಿಗೆ ಸಂಬಂಧಪಟ್ಟಂತೆ ನಾವು ಪೂರ್ವ ಪರೀಕ್ಷೆಯನ್ನು ಹಾಗೆ ಸಾಫಲ್ಯ ಪರೀಕ್ಷೆಯನ್ನು ಕಂಡಕ್ಟ್ ಮಾಡಬೇಕಾಗಿದೆ. ಓಕೆ, ವಿದ್ಯಾರ್ಥಿಗಳ ಹೆಸರನ್ನು ನೋಡ್ಬೋದು. ಹೀಗೇ LO1 ಇದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ವಿದ್ಯಾರ್ಥಿ ಯಾವ ಒಂದು ಗ್ರೇಡನ್ನು ಪಡ್ಕೊಂಡಿದೆ ಅಂತೇಳಿ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಆ ಗ್ರೇಡನ್ನು, ಅವರು ಸರಿ ಉತ್ತರವನ್ನು ಎಂಟ್ರಿ ಮಾಡಿದರೆ A ಅಂತೇಳಿ ನಾವು ಹಾಕಬೇಕು, ತಪ್ಪು ಉತ್ತರವನ್ನು ಬರೆದಿದ್ದರೆ ಅವರು B ಅಂತೇಳಿ ಹಾಕಬೇಕು. ಈ ರೀತಿ ನೀವು ವಿದ್ಯಾರ್ಥಿಗಳ ಗ್ರೇಡ್ಗಳನ್ನು ಎಂಟರ್ ಮಾಡಿ ನಂತರ ಹಾಗೆಯೇ ಸ್ಕ್ರಾಲ್ ಮಾಡಿ ಇಲ್ಲಿ ಸೇವ್ ಅಂತಿದೆ, ಇಲ್ಲಿ ಕ್ಲಿಕ್ ಮಾಡಿ ನಾವು ನೋಡ್ಬೋದು ಆರ್ ಯು ಶೂರ್ ಅಂತೇಳಿ ಕೇಳಲಾಗ್ತದೆ. ಸೇವ್ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮ ಒಂದು ಮಾಹಿತಿ ಇಲ್ಲಿ ಎಂಟರ್ ಆಗ್ತದೆ. ಆಗ ನಾವು ಎಂಟರ್ ಮಾಡಿರ್ತಕ್ಕಂತಹ ಈ ಒಂದು ಗ್ರೇಡ್ಗಳ ಮಾಹಿತಿ ಅಲ್ಲಿ ಸೇವ್ ಆಗ್ತದೆ. ಸ್ನೇಹಿತರೆ, ಇದೇ ರೀತಿ ನೀವು ನಿಮ್ಮ ಶಾಲೆಯಲ್ಲಿರ್ತಕ್ಕಂತಹ ತರಗತಿಗಳ ಈ ಒಂದು ನಿಮ್ಮ ವಿಷಯಗಳ ಒಂದು ಸೇತುಬಂಧ ಗ್ರೇಡ್ಗಳನ್ನು ನೀವು ಎಂಟರ್ ಮಾಡಬೇಕು. ನಾವಿಲ್ಲಿ ನೋಡ್ಬೋದು ಪ್ರೀ ಟೆಸ್ಟ್ 4B ಆ್ಯಕ್ಟಿವ್ ಅಂತೇಳಿದೆ. ಹಾಗೆಯೇ ಬೇರೆ ತರಗತಿಯನ್ನು ನೀವು ಎಂಟರ್ ಮಾಡೋದಾದರೆ ಪುನಃ ಇದೇ ರೀತಿ ನೀವು ಮೀಡಿಯಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಲ್ಯಾಂಗ್ವೇಜ್ ಗ್ರೂಪನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಸರ್ಚ್ ಆಪ್ಷನ್ನ ಡೇಟನ್ನು ಎಂಟರ್ ಮಾಡಿ, ನೆಕ್ಸ್ಟ್ ಸರ್ಚ್ ಆಪ್ಷನನ್ನು ಕ್ಲಿಕ್ ಮಾಡಿ. ಆಗ ಆ ತರಗತಿಯ ಎಲ್ಲ ವಿದ್ಯಾರ್ಥಿಗಳ ಮಾಹಿತಿ ಬರ್ತದೆ. ಇಲ್ಲಿ ಪ್ರೀ ಟೆಸ್ಟ್ 4B ಅಂತೇಳಿ. ಓಕೆ, ಅದಕ್ಕೆ ಸಂಬಂಧಪಟ್ಟಂಥ ವಿದ್ಯಾರ್ಥಿಗಳ ನೇಮ್ ಇದೆ, ಹಾಗೆಯೇ LOಗಳಿದೆ. ಇಲ್ಲಿ ನೋಡಿರಿ ಮ್ಯಾಥ್ಸಿಗೆ ಸಂಬಂಧಪಟ್ಟಂತೆ
ಒಟ್ಟು 10 ಎಲ್ ಒಗಳಿದೆ. ಈ 10 ಎಲ್ ಒಗಳಿಗೆ ಸಂಬಂಧಪಟ್ಟಂತೆ ನಾವು ಸೇತುಬಂಧ ಪೂರ್ವ ಪರೀಕ್ಷೆ ಹಾಗೂ ಸಾಫಲ್ಯ ಪರೀಕ್ಷೆಯನ್ನು ನಡೆಸಬೇಕು. ಹಾಗೆಯೇ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಗ್ರೇಡ್ಗಳನ್ನು ಎಂಟರ್ ಮಾಡಬೇಕು. ಕ್ಲಾಸ್ 5ಗೆ ಸಂಬಂಧಪಟ್ಟಂತೆ ನೀವು ಲ್ಯಾಂಗ್ವೇಜ್ ಗ್ರೂಪನ್ನು ಸೆಕೆಂಡ್ ಒನ್ನನ್ನು ಆಯ್ಕೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಡೇಟನ್ನು ಎಂಟರ್ ಮಾಡಿ ಸರ್ಚ್ ಆಪ್ಷನನ್ನು ಕ್ಲಿಕ್ ಮಾಡಿ ನಾವಿಲ್ಲಿ ನೋಡ್ಬೋದು ಆ ವಿದ್ಯಾರ್ಥಿಗಳ ಲಿಸ್ಟ್ ಬರ್ತದೆ. ಹಾಗೆಯೇ ಎಲ್ ಒಗಳಿದೆ. ಓಕೆ, ಒಟ್ಟು 10 ಎಲ್ ಒಗಳಿದೆ. ಈ ರೀತಿ ನೀವು ಆಯಾ ತರಗತಿಗೆ ಸಂಬಂಧಪಟ್ಟಂತೆ ಆಯಾ ವಿಷಯಕ್ಕೆ ಸಂಬಂಧಪಟ್ಟಂತೆ ನೀವು ಈ ಒಂದು ಸೇತುಬಂಧ ಪೂರ್ವ ಪರೀಕ್ಷೆ ಹಾಗೂ ಸಾಫಲ್ಯ ಪರೀಕ್ಷೆಗಳ ವಿದ್ಯಾರ್ಥಿಗಳ ಗ್ರೇಡ್ಗಳನ್ನು ಎಂಟರ್ ಮಾಡಿ. ಸ್ನೇಹಿತರೆ, ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ಥ್ಯಾಂಕ್ ಯು.